ಯಪ್ಪ ಗೈಸ್ ಫಸ್ಟ್ ಟೈಮ್ ಕೆಸಲ್ ಕಾಲು ಇಡಿಸ್ತವ್ರ ನನ್ನ ಬಿಟ್ಟಿತ್ತಲ್ಲ ಹಂಗಿದ್ರೇನೆ ನಟ್ಟಿ ಮಾಡಕ್ಕಾಗದು. ಓ ನೀರ್ ಇರ್ಬೇಕಂತೆ. ಅಪ್ಪ ಇಲ್ಲಡ ಪ್ರೀತ ಮನು ಇಲ್ಲಡು ಇದು ಎರೆಹುಳ ನೋಡು ಅವೆಲ್ಲ ಇಡ್ಕೊಳಮ್ಮ ವಿಂದ್ಯಾ. ಆಡು ಕೈಯಲ್ಲಿ ಕೆಸರು ಬಾಯಲ್ಲಿ ಮೊಸರು. ಮಾವರಿಬ್ರು ಬಿಂದಾಸಾಗಿ ಬರ್ತಾ ಇದ್ದಾರೆ ವೈಟ್ ಕಲರ್ ಡ್ರೆಸ್ ಅಲ್ಲಿ. ಸೊ ಓನರ್ಗಳು ಅವರೇ ವೈಟ್ ಹಾಕೊಂಡು ಪಲ್ಯ ಅನ್ನ ಸಾಂಬಾರ್ ತುಂಬಾ ಚೆನ್ನಾಗಿದೆ. ಎಲ್ಲ ಊಟ ಆದ್ರೂ ಇಂಜಿನಿಯರ್ ಆದ್ರೂ ಒಂದ್ ಸ್ವಲ್ಪ ಜಂಬ ಇಲ್ಲ, ಅಹಂಕಾರ ಇಲ್ಲ, ಉಳ್ಕುಯ್ತಾಳೆ. ಹೇಳ್ಕೊಂಡೆ ಮಪ್ತ ರೈತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂದ್ಯಾ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ಸೊ ನಾನಿವತ್ತು ನಮ್ಮ ಅತ್ತೆಯ ಮನೆ ಅಂದರೆ ನನ್ನ ಗಂಡನ ಮನೆ ವಿಶ್ವೇಶ್ವರ ನಗರ ಭದ್ರಾವತಿಗೆ ಬಂದಿದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ನಾಟಿ ಮಾಡ್ತಾ ಇದ್ದಾರಂತೆ, ಅದನ್ನು ನೋಡೋಣ ಅಂತ ಹೇಳಿ ನಾನು ಫಸ್ಟ್ ಟೈಮ್. ಸೊ ಏನೂ ಅದ್ರ ಬಗ್ಗೆ ನನಗೆ ಐಡಿಯಾ ಕೂಡ ಇಲ್ಲ, ಹೋಗೋಣ ಅಂತ ಹೇಳಿ. ನಮ್ಮ ಅಂಕಲ್ ಇಲ್ಲಿಂದನೇ ಕಿರ್ಚ್ಕೊತಾ ಇದೆ. ಸೊ ಚಾನಲಲ್ಲಿ ನೀರೇ ಇಲ್ಲ, ಇದು ಆ್ಯಕ್ಚುಲಿ ಚಾನಲ್ಲು ಇವಾಗ ನೀರು ಕಮ್ಮಿ ಆಗಿಬಿಟ್ಟಿದೆ. ಸೊ ನಮ್ಮ ಅತ್ತೆಯವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಸೊ ಒಂದ್ಸರಿ ಒಂದು ಹಳ್ಳಿ ಎಕ್ಸ್ಪೀರಿಯೆನ್ಸಲ್ಲಿ ಗದ್ದೆಗೆ ಹೋಗೋದು, ನಾಟಿ ಮಾಡೋದು ಅದೆಲ್ಲ ನನಗೆ ತುಂಬಾ ಇಷ್ಟ ಇತ್ತು ಮಾಡಬೇಕಂತ. ಅದಕ್ಕೆ ಸರಿ ನೋಡೋಣ, ನಮ್ಮ ಗದ್ದೆಲ್ಲೇ ನಾಟಿ ಮಾಡ್ತಾಯಿದ್ದಾರೆ. ಸೊ ಹೇಗೆ ಮಾಡ್ತಿದ್ದಾರೆ, ನಾನು ಟ್ರೈ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ನನ್ನ ಜೊತೆಗೆ ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕವ್ರ ಅಮ್ಮ ಆಂಟಿ ಇದ್ದಾರೆ. ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಸೊ ನನ್ನ ಜೊತೆಗೆ ಇವರು ಬರ್ತಾ ಇದ್ದಾರೆ. ಸೊ ಇವ್ರಿಗೆ ಗೊತ್ತು ನಮ್ಮ ಆಂಟಿ, ನಮ್ಮ ಅತ್ತೆಗೆ ಐಡಿಯಾ ಇದೆ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ. ಇದು ನಮ್ದು ಎಲ್ಲ ಆಂಟಿ ಏನು ಮಾಡಿಬಿಟ್ಟವ್ರೆ ಗದ್ದೆ? ಇಲ್ಲಲ್ಲ, ಓ ನಟ್ಟಿ ಮಾಡೋಕ್ಕೆ ಗದ್ದೆ ರೆಡಿ ಮಾಡಿದ್ದಾರೆ. ಇದು ನಾ ಮತ್ತೆ ಬರಬೇಕು. ಹಳ್ಳಿ ವೈಬ್ಸೇ ಬೇರೆ ನೋಡಿ. ಸೊ ಇಲ್ಲೊಂದು ಶೂಟ್ ಆಗಿತ್ತು ನಮ್ಮದು ಯುಗಾದಿ ಹಬ್ಬಕ್ಕೆ ಅಡಿಕೆ ತೋಟದಲ್ಲಿ. ಸೊ ಹೋಗ್ತಾ ಇದ್ದೀವಿ. ನನ್ನ ಮೈದಾ ಹಾಯ್ ಮಾಡೋ ಪ್ರೀತು. ಸೊ ಅವನಿಗೆ ಚೆನ್ನಾಗಿ ಐಡಿಯಾ ಇದೆ. ಆಗಲೇ ಬೆಳಗ್ಗೆ ಏನು ಮಾಡಿ ಬಂದ್ರು ಹೋಗಿ ನೀವು ನನ್ನ ಬಿಟ್ಟು? ಎಲ್ಲ ಇದೋಡಿಸಿ ನೆಲ ಒಡಿಸಿ ಪೈರೆಲ್ಲ ಹಾಕಿ ಬಂದಿದ್ದೀವಿ. ನಟ್ಟಿ ಮಾಡ್ತಾರೆ, ಹೋಗ್ತಾ ಇದ್ದೀವಿ. ಓ ಪೈರೆಲ್ಲ ಹಾಕಿದ್ರೆ ಪೈರಂದ್ರೆ ಏನು ಅಂತಲೂ ಗೊತ್ತಿಲ್ಲ, ನಟ್ಟಿ ಅಂದ್ರೂ ಗೊತ್ತಿಲ್ಲ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಸೊ ಇವಾಗ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಚೆನ್ನಾಗಿದೆ ಮಾತ್ರ ಊರಲ್ಲಿ. ಮಳೆ ಇವಾಗ ಮಳೆ ಇಲ್ಲ, ಅಲ್ಲೇನೋ ಬೆಳಗ್ಗೆ ರಾತ್ರಿ ಎಲ್ಲ ಮಳೆ. ಓ ಇಲ್ಲ, ಆಲ್ರೆಡಿ ಫಿನಿಶ್ ಆಗಿರೋದಂತ ಇದು ನಾಟಿ ಮಾಡಿ. ಹೆದರ್ಕೊಂತಾರೆ. ಹೋಗ್ತಿದ್ದ ನಮ್ಮ ಮೈದಾ ಹೋಗ್ತಾ ಇದ್ದಾನೆ. ಸೊ ಇಲ್ಲೇ ನಮ್ಮ ಗದ್ದೆ. ಸೊ ಹತ್ರ ಹೈವೇ ಪಕ್ಕನ ಇದೆ. ಯಪ್ಪ ಗೈಸ್ ಫಸ್ಟ್ ಟೈಮ್ ಕೆಸಲ್ ಕಾಲು ಇಡಿಸ್ತವ್ರ ನನ್ನ. ಯೋ ನಮ್ಮ ಯಪ್ಪ ಆಂಟಿ ತಡಿ ಆಂಟಿ, ನಾನ್ ನಡೀತೀನಿ ಬಿಡು. ಓ ಗೈಸ್ ಕೊಚ್ಚೆ ಯಪ್ಪ. ಜಯಮ್ಮನ್ ಜಯಮ್ಮಂಟಿ ನಮ್ಮ ಆಂಟಿನ ಬರೀ ಎಳ್ಕೊಂಬಂದವ್ರು ಪಾಪ. ಸೊ ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಯಪ್ಪ ಕಾಲ್ ನೋಡಂಟಿ. ಹಾಂ ನೋಡೆ, ಇದು ಪೈರು. ಕೇಳ್ತಾ ಇದ್ದೆ ನಾನು. ಪೈರ್ ಅಂದ್ರೆ ಏನು ಅಂತಂದ್ರೆ ನಮ್ಮ ಆಂಟಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಅತ್ತೆ ಸಾರಿ ಪೈರ್ ಇದು ಗೈಸ್. ಇದನ್ನೇ ನೆಡೋದು, ನಟ್ಟಿ ಮಾಡೋದು. ಇದು ಪೈರ್ ಅಂದ್ರೆ ಇದು ಭತ್ತನ? ಭತ್ತದ ಪೈರ, ಭತ್ತದ ಪೈರು. ಸೊ ಇದೇ ನಮ್ಮ ಗದ್ದೆ, ಇಲ್ಲಿ ನೆಡದ ಅದನ್ನೇ ನಾಟಿ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಎಲ್ಲ ಮಾಡ್ತಾ ಇದ್ದಾರೆ ನೋಡು. ಬಾ ಹೋಗೋಣ. ಎಲ್ಲ ಸ್ಟಾರ್ಟ್ ಮಾಡೋ ನಮ್ಮೂರವ್ರೇನ ಅವರು? ಎಲ್ಲ ನಮ್ಮೂರವ್ರೆ. ಅವ್ರ ಹತ್ರ ತಗೋಬಾರ ಮೈಕ್ ಕೊಡ್ತೀನಿ. ಬದಿನ ಮೇಲೆ ಬಾ. ಓ ಇಲ್ಲಿ ನೋಡ ಆಂಟಿನ. ಯಪ್ಪ ಬಾರಂಟಿ ಬೇಡ ಬಿಗಿ. ಇವು ಆಂಟಿ ನೀ ಬರ್ಬಿಡಕ ಆಂಟಿ. ನಾನು ಅದರ ಬಿದ್ರೆ ಜನ ನೋಡಿ ನಗಾಡ್ತಾರಷ್ಟೇ. ಹಿಂಗೆ ಇಲ್ಲಿ ಎದ್ರಕಂತ ಇದ್ದಾರೆ. ಬಟ್ ಏನೋ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಲ್ಲೇನೋ ಪ್ರೀತು? ಯಪ್ಪ ಆಂಟಿ ಹುಷಾರ್ ಕಣಂಟಿ, ಬದಿ ಮೇಲೆ ನಡೆಯಕ್ ಬರಲ್ಲ. ಯಪ್ಪ ಗೈಸ್ ಕೊಚ್ಚೆ ಕಾಲ್ ಕಚ್ಚೆ ನೋಡಂಟಿ. ಓಯ್ ನನಗೆಲ್ಲ ಆರಿಸ್ಬಿಟ್ರಿ ಕೊಂಡ್ರಲ್ಲ. ಪೈರ್ ತುಂದಿಲ್ಲ ಪಾಪ ನಾನು. ತುಣಿಬೇಡ್ರಿ. ಇಲ್ಲ ಇದ್ಯಾಕೆ ಇಷ್ಟೊಂದು ನೀರಾಗ್ಬಿಟ್ಟಿತ್ತಲ್ಲ? ಹಂಗಿದ್ರೇನೆ ನಟ್ಟಿ ಮಾಡಕ್ಕಾಗದು. ಓ ನೀರು ಇರ್ಬೇಕಂತೆ ನಟ್ಟಿ ಮಾಡಕ್ಕೆ.
ಸೊ ಕೆಲಸ IT ಕೆಲಸನೇ ಬೇರೆ, ಇದೇ ಒಂಥರ ಚೆನ್ನಾಗಿದೆ ಹಳ್ಳಿ ಲೈಫ್ ನೋಡಿ. ನಾನು ಹೇಳಿದೆ ನನ್ನ ಗಂಡಂಗೆ ಹೋಟ್ಲಲ್ಲಿ ಕೊಡ್ಸೋ ಅವ್ರಿಗೆಲ್ಲ ಅಂತ. ಯಪ್ಪ ಗೈಸ್, ನೀವು ಮಾತಾಡೋದ್ರೆ ವಿಡಿಯೋ ಐತೆ ಕರೆಕ್ಟಾಗಿ ಮಾತಾಡೋ. ವಿಡಿಯೋ ಅಂದ್ಕೊಡ್ಲೆ. ಇವತ್ತು ನಮ್ಮ ಅತ್ತೆ ಅವರು ನನಗೆ ನಮ್ಮತ್ತೆ ನಾಟಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಅದೇನಮ್ಮ ಹೇಳ್ಕೊಡ್ತೀಯಲ್ವಾ? ನಾನು ಬರಲ್ಲ, ನಾಟಿ ಹಾಕೋರು ಹೇಳ್ಕೊಡ್ತಾರೆ ಬನ್ನಿ. ಹಾಂ, ಏನು ಮಾಡೋದು? ಸುಖ ಜೀವನ ಇವಾಗ, ಸುಖ ಜೀವನ. ನಾಟಿ ಮಾಡಿಲ್ಲ, ಕಳೆ ಕೀಳಕ್ಕೆ ಹೋಗ್ತಾ ಇದ್ದು. ಯಪ್ಪ ಯಪ್ಪ ಯಪ್ಪ. ಹಾಯ್ ಎಲ್ರಿಗೂ ಹಾಯ್ ಮಾಡಿ ನಮ್ಮ ಚಾನಲ್ಗೆ. ಕತ್ತೈತೆ ಎಲ್ಲ ಹಾಯ್ ಮಾಡಿ. ಸರಿ, ನಮ್ಮ ವಿಶ್ವೇಶ್ವರನಗರದವ್ರನಾ? ಹ್ಞೂ. ಸೊ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಇನ್ನೇನು ಬರಗಡೆ ಕಾಯ್ತಾರ ಅವರು. ಏನು ನೋಡಿ, ಏನು ಎಷ್ಟು ಫಾಸ್ಟಾಗಿ ಮಾಡ್ತೈತಿ ಆಂಟಿ. ಹೋಗಿ ಮಾಡಿ ನೀನೀಗ. ಆಂಟಿ ಹೇಳ್ಕೊಡ್ತೀರಾ ಹೆಂಗೆ ಅಂತ? ಬ್ಯಾಗ್ ಕೊಡಿ. ಏನಿಲ್ಲ, ಫಸ್ಟ್ ಇವೆಲ್ಲ ಅಂದರೆ ಏನು ಅಂತ ಒಂಚೂರು ಹೇಳ್ರಿ. ಹೆಂಗಿಂದ? ಸೊ ನಮ್ಮೂರಲ್ಲಿ ಫೇಮಸ್ ಲತಾ ಆಂಟಿ. ಯಾಕಂದರೆ ಚಾನಲ್ಗೆ ಹೋಗ್ಬೇಕಲ್ಲ, ನನ್ನ ಮಗ ಡೈಲಿ ಹೇಳ್ತಾ ಇದ್ದಾನೆ ಈಗ, ಅಮ್ಮ ಲತಾ ಆಂಟಿ ಇತ್ತಮ್ಮ ಚಾನಲಲ್ಲಿ ಹೋಗಕ್ಕೆ ಬಿಡಲ್ಲ, ಅಲ್ಲಿ ಮಕ್ಕಳನ್ನೆಲ್ಲ ಕಾವಲು ಕಾಯೋದು, ಚಾನಲ್ಗೆ ಹೋಗ್ಬಾರ್ದು ಅಂತ. ಆಂಟಿ ಹೇಳ್ತಾರೆ ಇವಾಗ ಅದು ಏನು ಇದು ಪೈರ್ ಅಂದ್ರೆ ಏನು, ಇಲ್ಲಿ ಏನು ಮಾಡ್ತಿದ್ಯಾ ಹೇಳು. ಹೇಳಂಟಿ ಎದ್ದಿನ್ಕೊಂಡು ಹೇಳಲ್ಲ. ಹ್ಞೂ ಆಯ್ತು ಹೇಳಂಟಿ. ಬಕ್ಕಡೆ ಹೇಳ್ತೀನಿ. ಭತ್ತ ತರೋದು, ತಂದು ಒಂದ್ 3 ದಿನ ನೆನೆ ಹಾಕೋದು, ನೆನೆ ಹಾಕಿ ಸೋರ್ಲಿಕ್ಕಿ ಮೊಳಕೆ ಕಟ್ಟೋದು, ಮೊಳಕೆ ಕಟ್ಟಿದ್ನ ಹೊಲದಲ್ಲಿ ಬಂದು ಹೊಲನ ಒಂದ್ ಸ್ವಲ್ಪ ಹಸ ಮಾಡ್ಬಿಟ್ಟು ಸತ್ತೆ ಎಲ್ಲ ತೆಗೆದು ಒಟ್ಲು ಉಯ್ಯೋದು. ಅದು ಚೆನ್ನಾಗಿ ಬಂದು 15 ದಿವಸಕ್ಕೆ 20 ದಿವಸಕ್ಕೆ ಇದ್ ನಾಟಿ ಮಾಡ್ತಿದ್ವಿ. ಒಟ್ಲು ಅಂದ್ರೆ ಆಮೇಲೆ ಟ್ರ್ಯಾಕ್ಟರ್ ಹೊಡೆದಿ ಬದ ಕೊಚ್ಚಿ ಗದ್ದೆನೆಲ್ಲ ಹಸ ಮಾಡಿ ಈ ತರ ಇದನ್ನ ತಕ್ಕೋವಾಗ ಅದನ್ನೆಲ್ಲ ತಕ್ಕೋ ಬದ ಎಲ್ಲ ಗದ್ದೆ ಎಲ್ಲ ಹಸ ಮಾಡಿ ಮಾಡಿರೋದು ಇದಂತೆ ಕಣೋ. ಹಸು ಅನ್ಕೊಂಡೆ, ನಾನು ಹಸು ಅನ್ಕೊಂಡೆ. ಕೊಚ್ಚಿ ನೋಡು ಇಲ್ಲಿ ಕಾಲು ಹಸ ಮಾಡಿರೋದನ್ನ ನಾಟಿ ಮಾಡೋದು. ಮುಖ ತೋರ್ಸ್ಬೇಕು ನೀನು. ವಿಶ್ವೇಶ್ವರನಗರದಲ್ಲಿ ಲತಾ ಆಂಟಿ ಅಂದ್ರೆ ಗೊತ್ತಿಲ್ಲ ಅನ್ಕೊಂಬೇಡ, ಎಲ್ಲರಿಗೂ ಗೊತ್ತು. ಸರಿ, ಇವಾಗ ಒಂದು ನನಗೆ ಹೇಳ್ಕೊಡು, ನಾನು 2 ಮಾಡ್ತೀನಿ ಕಣ. ಬಾರವ ಮಾಡು, ಅಲ್ಲಿ ಮಾಡು. ಇಲ್ಲ ಆಗಲ್ಲ, ಫಸ್ಟ್ ಟೈಮ್ ಜೀವನದಲ್ಲಿ. ದೊಡ್ಡ ಕೊಡು. ಏನಾಗಲ್ಲ ಮಾಡಿಮ್ಮ, ನೋಡು ಅಲ್ಲೇ ಮಾಡಿಮ್ಮ. ಅದು ಹೇಳ್ಕೊಡ್ರಿ ಆಂಟಿ. ಐಸ್ ಇಟ್ಕೊಳ್ಳ ಪಾಪ. ಸೊ ಫಸ್ಟ್ ಟೈಮು ನಾಟಿ ಮಾಡ್ತಾ ಇದ್ದೀನಿ. ನಟ್ಟಿನಾ ಇವ್ರ? ನಾಟಿ ಅಂದ್ರು. ಆಡ ಭಾಷೆ ನಟ್ಟಿ. ಎಲ್ಲಿ ಎಲ್ಲಾಕನ? ಅಲ್ಲೇ ಪಕ್ಕದಲ್ಲೇ ಮಾಡವ. ಇಷ್ಟನಾ? ಲೈನ್ ಹೊಡಿಬೇಡ. ಅಲ್ಲ ಲೈನ್ ನೋಡ್ದೆ ಎಲ್ಲ ಆಗೋಗೈತೆ. ಲೈನ್ ಅಂದ್ರೆ ಆ ಲೈನ್ ಅಲ್ಲ ಕಣಂಟಿ. ನೋಡಿ ಇವ್ರೇನ್ ಸಾಮಾನ್ಯದವರಲ್ಲ ಇವರು, ಪಾಪಗಳು. ಇನ್ನು ಬಾರೆ ವಿಂದ್ಯಾ, ಇನ್ನು ಬೇಕಾದಷ್ಟು ಹೇಳ್ಕೊಡ್ತೀನಿ. ನಿನ್ ಗಣಪತಿ ಬಿಡುವಾಗ ಕಣಿಯಮ್ಮನ್ ಕಳ್ಸುವಾಗ ಎಲ್ಲ ಬಾ, ಬರ್ತೀನಿ. ಅವಾಗ ಇನ್ನು ಬೇಜಾನು. ಹಿಂಗ್ ತಗೊಬೇಕಾ? ಓಕೆ, ಹಿಂಗ. ಸೊ ಹೀಗೆ ಇಟ್ಕೊಬೇಕಂತ. ಹಿಂಗ್ ಇಟ್ಕೊಂಡ್ರೆ ಒಳಗಡೆ ಹೋಗುತ್ತೆ ಅಂತನಾ? ಹಿಂಗ್ ತಕೊಂಡೆ. ಅಯ್ಯೋ ರೈತ ಕೆಲ್ಸ ಇದನ್ನ ಹೇಳ್ತೀನಿ. ಬರ ಇಲ್ಲಿ ಸಿದ್ದರಾಮಯ್ಯ ಹಿಂಗ್ ತಗೊಂಡೋಗಿ ಹೇಳುವಂತೆ. ಇನ್ನು ಯಾಕೆ ದುಡ್ಡು ಹಾಕಿಲ್ಲ ಕೇಳ್ತೀನಿ. ರೈತರ ಕೆಲ್ಸ ಭಾರಿ ಕಷ್ಟ. ಗೈಸ್ ಕಲ್ಕೊಂಡ್ಬಿಟ್ಟಿದೀನಿ. ಆಂಟಿ ನೋಡಿ, ಯಾಕಂದ್ರೆ ಮುಂದಿನ ಬೇಡ ನಿಮ್ಮ ಮಾಮ ನಮ್ಗೆ ಹೇಳಲ್ಲ. ನಾವೇ ಮಾಡ್ಕತ್ತೀವಿ. ನಮ್ಮ ಅತ್ತೆರಿಬ್ರು, ನಮ್ಮ ಅತ್ತೆ ನಮ್ಮ ಐದ್ರು ಸಾಕು. ಇನ್ನು ಹತ್ರನಾ ಒಟ್ಟು ಹಿಂಗ್ ತಗೊಳ್ಳೋದು, ಹಿಂಗ್ ಮಾಡೋದು. ಆಂಟಿ ರೇಖಾ ಆಂಟಿ ನೋಡಂಟಿ ಇಲ್ಲಿ ಕರೆಕ್ಟ್. ಕೆಲಸ ಅಲ್ಲ ಸ್ವಾಮಿ, ನಮ್ಮಪ್ಪ ಅಸ್ಲಪ್ಪ ಊದ್ರೆ ಬರೋದು ಅಲ್ಲ ಕಣಂಟಿ. ನಾನು ಕೆಲಸ ಬಿಟ್ಬಿಟ್ಟು ಬರಲಾ? ಅಯ್ಯೋ ಪಾಪ ಬೇಡ ಕಣವ. ನಾವೇಂತೂ ನಮ್ಮ ಮಕ್ಳಿಗೆ ಬೇಡ ಅಂತ ನೀನ್ ಬರ್ಲಾ ಅಂತಿದ್ಯಲ್ಲ ಒಲೆ. ಯಾಕೆ? ಏನಕ್ಕತ್ರ? ಅಯ್ಯೋ ನೋಡಿ ಸೊಂಟ ನೋವು. ಸೊಂಟ ನೋವುತ್ತಾ? ನೀ ಬಿಡ್ರಪ್ಪ, ಏನು ಫಾಸ್ಟ್ ಹಾಕೊಂಡು ಹೋಯ್ತಾ ಕಣು. ನಾವು 30 ವರ್ಷ ಆಯ್ತು ಈ ಸ್ಕೂಲಲ್ಲಿ. ನಿನಗೆ ಬರ್ತಾ? ಬಾರಂಟಿ ಮಾಡು ಜಯಮಂಟಿ.
ಬಾಯ್ ಮಾಡ್ಬಾ ನನ್ನ ಜೊತೆ. ಬಂದಿ ಮನು ಮನು ಕಟ್ ಮಾಡ್ಬಿಟ್ಟು ಹಂಗೆ ಫೋಟೋಸ್ ತೆಗಿಯೋ ಒಂದೆರಡು ಮನು ಕಟ್ ಮಾಡಿ ಇವ್ರದೆಲ್ಲ ನಿಂತ್ಕೊಂಡು. ಏನೋ ಮಗ ಬದಿ ಕೊಟ್ಕೊಂಡು ಬದಿಗೆ ಹೋಗಿ ಮಾವ ಇನ್ನೊಂದು ಸ್ವಲ್ಪ ಹತ್ರಿಸ್ಕೊಡು ಇನ್ನು ಬದಿಗೆ. ಪೈರಂತೆ ಪೈರು ಯಪ್ಪ ಏನೋ ಏನೋ ಹೇಳ್ತಾ ಗುರು ಅರ್ಥನೇ ಆಗಲ್ಲ ನನಗೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವೆಲ್ಲ? 30 ವರ್ಷ ಆಯ್ತು ಕಣಮ್ಮ ನನಗೆ. ಯಪ್ಪ 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 ಗೈ. ನಾವ್ ಈ ಊರಿಗೆ ಬಂದು 30 ವರ್ಷ. ಯಾವಾಗ ನಿನ್ ಗಂಡನ ಕಟ್ಕೊಂಡು ಈ ಊರಿಗೆ ಬಂದೆ ಮದುವೆ ಆಗಿ? ಈ ಸುಂದ್ರನ್ ಕಟ್ಕೊಂಡು ಬಂದಲ್ಲ ಅವತ್ತಿಂದ ಕೆರೆಗೆ ಅದೇ ಬಂದದೆ. ಯಾಕಂಟಿ ಹಂಗಂತ್ಯ? ಎಂತ ಕೆಲ್ಸ ಗೊತ್ತಾ ಭೂಮ್ ತಾಯಿ? ಅಯ್ಯೋ ಸುಮ್ನಿರೇಮ್ಮ. ಅದೇನಂಟಿ ಅದೇನು ಹೇಳ್ತೀರ, ಯಾರು ಬಿಟ್ರು ಭೂಮ್ ತಾಯಿ ಕೈ ಬಿಡಲ್ವ? ಅಯ್ಯೋ ಬಿಡಲ್ಲ ಅಸ್ಲೆ ಮೇಲೆ ಪುರ್ರ ಅಂದ್ರೆ ನಿಮ್ಮ ಮಾವನ್ನ ನೋಡ್ ಮಾಡ್ತದೆ. ಇದು ಮಟ್ಟ ಆಗ್ಬೇಕಿತ್ತು, ನೀರಿದ್ರೆ ನೀರೇ ಇಲ್ವಲ್ಲ. ನೀರಿಲ್ವಲ್ಲಮ್ಮ. ನೀರಿದ್ರೆ ಎಲ್ಲ ಸರಿ ಹೋಗುದು. ಬದ ವರ್ಗಿಸೋದಂದ್ರೆ ಹಿಂಗೆ ಈ ಕಡೆ ಒದಿಸ್ಬೇಕಾ? ಅಲ್ಲ ನಮ್ಮ ಮಾವ ಬಂದ್ಬಿಟ್ಟು ಇದೇನು ಹಿಂಗೆ ಎತ್ತಳು ನಮ್ಮ ಸೊಸೆ ಬೈದ್ಗಿಯಲ್ಲಿ. ಅಪ್ಪ ಇವ ಆಂಟಿ ನಾನು ಇಷ್ಟೇ ನಡೆಸು ಎಲ್ಲ ನಡ್ಕೊಂಡು ಹೋಗ್ಬಿಟ್ರಲ್ಲ ಖಾಲಿ ನಂದು. ಮೈದಂದು ಫೋಟೋ ಎಲ್ಲ ತಕೊಂಡೋಗಿ ನಿನ್ ತಕನೆ ಕೆಲ್ಸಕ್ಕೆ ಸೇರ್ಸ್ಕೊಬಿಡವ. ಯಾರನ್ನ? ವಿಡಿಯೋಗ್ರಾಫರ್ ಮೈದುನ. ವಿಡಿಯೋಗ್ರಾಫರ್ ಬೇಡ ಯಪ್ಪ. ಮನು ಇಲ್ಲೆಲ್ಲ ಎರೆಹುಳ. ಓ ಗೈಸ್ ಇದೆಲ್ಲ ಬಿಸಿಲು ಸ್ಟಾರ್ಟ್ ಆಯ್ತಲ್ಲಪ್ಪ. ನೋಡ್ದ ಕರ್ಗಾಯ್ತೀಯ. ರೈತರ ಕೆಲ್ಸ ಒಳ್ಳೇದ್ ಕಣ ಆಂಟಿ ಅಂದಲ್ಲಕ್ಕ. ಹೆಂಗಾಗಿದೀ ನೋಡು ಕರ್ಗೆ ಮಗ. ಇಲ್ಗೆ ಪ್ರೀತ ಮನು ಇಲ್ಲಡು ಇದು ಎರೆಹುಳ ನೋಡು. ಅವೆಲ್ಲ ಹಿಡ್ಕೊಳಮ್ಮ. ವಿಂದ್ಯಾ ಎರೆಹುಳ ಎಲ್ಲ ಕೈಗೆ ಹಿಡ್ಕೊಳವ. ಇಲ್ಲಿ ಎರೆಹುಳ ಬಡ ಇಟ್ಕೊಳಮ್ಮ. ಅಲ್ಲ ಕಣಮ್ಮ ರೈತರ ಮಿತ್ರ ಎರೆಹುಳ ಅಂತ. ಎರೆಹುಳ ಏನಕ್ಕಂತ ಹೇಳ್ರಿ ಈಗ? ಎರೆಹುಳ ಅದೇ ಕಣಪ್ಪ, ಸೊಪ್ಪು ಎಲ್ಲ ಗೊಬ್ಬರ ಮಾಡೋದು. ಓ ನೀ ಬಿಡ್ರಪ್ಪ. ಯಪ್ಪ ಇಲ್ಲೆಲ್ಲ ಕಡಿತಾವಲ್ಲ ಇರಲ್ವಾ? ಯವ್ವ ಆಂಟಿ ಸುತ್ಕೊಬಿಡುತ್ತೆ ನಿನ್ಗೇನೆ. ಇಲ್ಲ ಕಣವ. ಅಲ್ಲ ನಾನು ಹೇಳೋದು ಹೆಂಗ್ ಗೊತ್ತಾ, ಮಾತಾಡ್ಕೊಂಡು ಏನಾರ ಆಡ್ಕೊಂಡು ಮಾಡ್ಬೇಕು ನೀವು ಕೆಲ್ಸನ. ಹಾಡು ಹೇಳಂಟಿ. ನೋಡವ ಆಂಟಿ ಹೇಳ್ತಾಳೆ. ನಮ್ ಜಯಮ್ಮ ಆಂಟಿ ನೋಡ್ರಿ ಏನ್ ಸೂಪರ್ ಆಗಿ ಹಾಕಾರೆ. ಓ ಸಾಕು ಬಿಡಕ್ಕ. ಪ್ರಯರಲ್ಲ ಏನೋ ಆಗ್ತಾ ಇದೀವಿ ಎಷ್ಟೋ ಬಂದಷ್ಟು. ನಾವು ಹೇಳ್ತೀವಿ ಬಟ್ ತುಂಬ ಕಷ್ಟ ಇದೆ ಇದೆಲ್ಲ. ಸೊಂಟ ನೋವಾಗುತ್ತಲ್ಲ? ಹ್ಞೂ ಕಣೆಮ್ಮ ಅದೇ ಪ್ರಾಬ್ಲಮ್. ಮೇನ್ ಸೊಂಟ ಸರಿಯಾಗಿರ್ಬೇಕು. ಮೇನ್ ಸೊಂಟದ ವಿಷಯ ಬೇಡವ ವಿಷಯ ಅಂತ. ಸೊಂಟದ ಆಡು ಕೈಯಲ್ಲಿ ಕೆಸರು ಬಾಯಲ್ಲಿ ಮೊಸರು. ವಿಶೇಷ ನಾಳೆ ಎಲ್ಲ ಕೇಳಬೇಕು. ನಮ್ದಕ್ಕೂ ನೀವೇ ಬಂದ್ಬಿಡ್ರಿ ನಾಟಿ ಮಾಡಕ್ಕೆ ಅಂತ. ಅಯ್ಯೋ ಯಾರು ಮಾಡಲ್ಲ ಕಣವ ಇವಾಗ ಗದ್ದೆ ಕೆಲಸ. ಇಲ್ದ್ರಲ್ಲಿ ಮೈಕ್ ಹಾಕಿ ನಿನಗೆ ಹುಷಾರು. ಇಲ್ಲೇ ಇಟ್ಕೊಂಡಿದೀನಿ ನೋಡ್ಕೊತಾರು. ಇರ್ಲಿ ಬಿಟ್ಲೇ ಬಿಡೋದು ಅದನ್ನ. ಯಾಕೇಳ ನೀನೇ ಚೆನ್ನಾಗಿ ಮಾತಾಡೋದಲ್ವಾ? ಹೌದಾ? ಓ ಸೂಪರ್ ಮಾತಾಡ್ತೀಯ. ನಿಂದೆ ಒಂದು ಚಾನಲ್ ಓಪನ್ ಮಾಡೋಣ ಬಿಡು ಅಲ್ಲೇನಾ? ಬೇಡ ಕಣವ. ಹಂಗೆ ಇಲ್ಲ ಏನಿಲ್ಲ. ಆ್ಯಕ್ಚುಲಿ ನನ್ನ ವ್ಲಾಗಲ್ಲಿ ನಮ್ಮ ಅತ್ತೆ ಮಿಸ್ಸು, ನಮ್ಮ ಅತ್ತೆ ಬರಬೇಕಿತ್ತು ಮಾಡ್ರೋದು ನೋಡ್ರು ಅಲ್ಲಿ. ಯಪ್ಪ ಆಂಟಿ ನಾನು ಮಾಡಲ್ವೇನಂಟಿ? ಚೆನ್ನಾಗಿ ಮಾಡ್ತೀವಿ ಬಿಡಪ್ಪ. ನೋಡು ಹಳ್ಳಿಗೆ ಬಂದ್ರೆ ನಾನು ಹೆಂಗ್ ಸೆಟ್ಲ್ ಆಗ್ತೀನಿ ಇಲ್ಲೇ. ಕಣಮ್ಮ ನೀನು ಈಗಲ್ಲ ಮದುವೆ ಆದ ಸಲ ಉಲ್ಲೇರ್ಕ ಬಂದಲ್ಲ ಆಗ್ಲೇ ಅನ್ಕೊಂಡೆ ನಾನು. ಸರಿ ಆಯ್ತು. ಇವಾಗ ನನ್ನ ಬಗ್ಗೆ ನಿಂಗೆ ಸ್ವಲ್ಪ ಗೊತ್ತಲ್ವಾ ಹೇಳು. ನನ್ನ ಮದ್ವೆ ಆಗಾಲೆ 6 ವರ್ಷ ಆಯ್ತಪ್ಪ. ಬಾರಮ್ಮ ಹೇಳ್ತೀನಿ. ಅಲ್ಲ ಮದ್ವೆ ಆಗಿ ಬಂದಿ 6 ವರ್ಷ ಆದ್ರೂ ಇಂಜಿನಿಯರ್ ಆದ್ರೂ ಒಂದ್ ಸ್ವಲ್ಪ ಜಂಬ ಇಲ್ಲ, ಅಹಂಕಾರ ಇಲ್ಲ. ಹುಲ್ಕುಯ್ತಾಳೆ, ಕಾಯೋತ್ಕೊಂಡು ಹೋಯ್ತಾಳೆ, ಗದ್ದೆಗೆಲ್ಲ ಬರ್ತಾಳೆ. ವಿಂದ್ಯಾ ಚೆನ್ನಾಗಿ ಮಾಡ್ತಾರೆ. ಅನ್ಸೇಕೊಂದ್ ಸೊಸೆರು ಅಂತ ಹೇಳ್ತೀವಿ ನಾವು. ನೋಡ್ರಿ ನನ್ನ ಬಗ್ಗೆ ಅದೇನಂಟಿ ಮದ್ವೆ ಆಗಿ ಹೊಸದಲ್ಲೇ ಬಂದು ಚಾನಲ್ಗೆ ಬಂದಿದ್ದೀನಿ. ಹ್ಞೂ ಕಣೆಮ್ಮ.
ನಮ್ಮ ಅತ್ತೆ ಜೊತೆ ಅನ್ಕೊಂಡೆ ಪರವಾಗಿಲ್ಲ ಅನ್ಸಕ್ಕೊಂದ್ಸತಿ ಹುಲ್ಲು ಪಲ್ಲು ತತ್ತಾಳೆ ಅಂತ. ಹಾಂ ಏನು ಮಾಡೋದು, ಕೆಲಸ ಬಿಟ್ಟರೆ ಇದೇ ಗತಿ ನಮಗೆ. ಅನ್ಕಣಮ್ಮ. ಅಲ್ಲ ಇದೇನು ಇದ್ರದ್ದು ಕಟ್ ಮಾಡಕ್ಕೆ ಬಂದಿದ್ದೆ ಒಂದು ಸರಿ ಇಲ್ಲಿಗೆ. ಬತಕು ಇವಾಗ ಹಾಂ ನಮ್ಮಮ್ಮ ಒಂದು ಜೊತೆ ಮದುವೆ ಹೊಸೂರಲ್ಲಿ ಅದು ಮತ್ತು ಚಾನಲ್ಗೆಲ್ಲ ಬಂದಿದ್ದೆ. ಹುಲ್ಲೇರ್ಕೊಂಡು ಹೋಗೋಕ್ಕೂ ಬಂದಿದ್ದೀನಿ. ಹಸುದೊಂದು ಮಾಡಿಲ್ಲ ಅಷ್ಟೇ. ಮಾಡ್ಬಿಡು ಹಸು ರೇಕುನ ಬೇಡವಲ್ಲ. ಏನ ನಮ್ಮ ಆಂಟಿಯ ಒಂದ್ಸರಿ ಅದೊಂದು ಹಾಲು ಕರಿಬೇಕಂತ ಐತೆ, ನೋಡೋಣ ಅದೊಂದು ಬರಲ್ಲ ಮಾಡ್ತಾರ. ಹಾ ಹೆಂಗೆ ಬರುತ್ತೆ ನೋಡ್ರಿ ನೋಡ್ರಿ ಹೆಂಗೆ ಹೇಳ್ಕೊಡ್ತಾರೆ ಗೈಸ್. ಎಂತ ಏನು ಈ ಥರನಾ? ಅದಕ್ಕೆ ನೀನ್ ಲಂಗ ಹಾಕೊಂಬರ್ಬೇಕಾಗಿತ್ತು. ಎಲ್ಲ ಹಳ್ಳಿಯವ್ರ ತರ ಒಂದ್ ಸೀರೆ ಉಡ್ಕೊಂಡು ಊಟ ತಕೊಂಡು ಊಟ ತಲೆ ಮೇಲೆ ಬುತ್ತಿ ಓಡ್ಸ್ಕೊಂಡು. ಹೌದು, ಅದು ಗಣಪತಿ ಹಬ್ಬಕ್ಕೆ ಬರ್ತೀನಿ. ಗಣಪತಿ ಹಬ್ಬಕ್ಕೂ ಬಾರೇಮ್ಮ, ಗಣಪತಿ ಹಬ್ಬಕ್ಕೆ ಬರ್ಬೇಡ. ಬಿಡುವಾಗ ಬಾ, ಆಟ ಆಡ್ತೀವಿ. ಚೇರು ಆಟ ಆಡಿಸ್ತೀವಿ, ನಿಂಬೆಹಣ್ಣು ಚಮಚ ಅವೆಲ್ಲ ಆಟ ಆಡ್ವಿ. ಅಲ್ಲಟಿ ನಾನು ದಿವ್ಸ ಬಂದೇ ಬರ್ತೀನಿ, ಅದೇನಾರು ಆಗಿರ್ಲಿ. ಹಬ್ಬಕ್ಕೆ ಬಂದೇ ಬರ್ತೀನಿ. ಆಮೇಲೆ ಮ್ಯೂಸಿಕಲ್ ಚೇರು ನಾವೆಲ್ಲ ಆಡಿದೀವಿ. ನಮ್ಮ ಅತ್ತೆನಾ? ಆಮೇಲೆ ಹಗ್ಗ ಜಿಗಿತ ಅದ್ರಲ್ಲಿ ನಾವು ಗೆದ್ದಿದ್ವಿ. ನಮ್ಮ ಅತ್ತೆ ಈ ಸರಿ ಬರಲ್ಲ ಬಿಡು, ಈ ಸರಿ ಬರಲ್ಲ ಬಿಡು. ನೀವು ಬಂದ್ಬಿಡು, ನಾನ್ ಬರ್ತಿದ್ದೀನಲ್ಲ. ಯಾವತ್ ಬಿಡ್ತಾರೆ ಕೇಳ್ಕ, ಒಂದ್ 3 ದಿನ ಮುಂದಾಗ ಬಾ. ಆಟ ಯಾವ ಗಂಟೆ ಬರ್ತೀನಿ. ಆಟ ಆಡ್ತಾರಲ್ಲ ನನ್ನ ಮೈದರಿ ಇಬ್ರು ಬರಲ್ಲ, ವಿಡಿಯೋಗೆ ಫೋಟೋಗೆ ನಿಂತ್ಕೊಂಡ್ಬಿಟ್ಟಾರ ಹಿಂದನೆ. ಅಲ್ಲ ಅವ್ರು ಬರೋದ್ ಬೇಡ ಕಣವ, ನೀನ್ ಆಟ ಆಡಕ್ ಬರಪ್ಪ. ನಾನ್ ಬರ್ತೀನಿ. ಆಮೇಲೆ ವಿಶ್ವೇಶ್ವರಯ್ಯನ ಹುಟ್ಟಿದ ಹಬ್ಬ ಮಾಡ್ತೀವಲ್ಲ ಅವಾಗ ಬಾ. ಓ ಅದು ಮಾಡ್ತೀರಾ? ಸಾಕಾ? ಹಾ ನಮ್ಮ ಅಕ್ಕಂದೆ ಈ ಸರಿ ಗಣಪತಿ. ಹೌದಾ? ಸೊ ಬರ್ತೀವಿ. ಸೊ ಇವತ್ತಿಗೆ ಸ್ಟಾರ್ಟ್ ಮಾಡಿದ್ರಿ ಗೈಸ್. ಅಲ್ಲಿಂದ ಸೊ ಇನ್ನ ಎಷ್ಟಾಯ್ತಮ್ಮ? ನಮ್ದು ಎಷ್ಟೈತೆ ಅಂತಾನೆ ನಮ್ಗೆ ಗೊತ್ತಿಲ್ಲ ನನಗೆ. ಇಲ್ಲಿ ತುದಿಯಿಂದ ಇದನ್ನು ಇದು ನಮ್ದೇನಾ? ಸೊ ಇನ್ನ ಇವೆರಡು ಹಾಕ್ಬೇಕು. ಎಷ್ಟೊತ್ತಾಗುತ್ತೆ ಇನ್ನ? 3 ಗಂಟೆ ಆಗುತ್ತೆ ಇವರಿಗೆ. ಓ ಅಂಗಡಿ ಪಕ್ಕ ಇವ್ರೇನು ನೀವು ದಿನ ಎಲ್ಲ ಮಾಡ್ತಾರೆ? ದಿನಕ್ಕೆ ಏನೋ 1000 ರೂಪಾಯಿ ದುಡಿತಾರೆ ಗೈಸ್ ಇವರೆಲ್ಲ. 1000 ರೂಪಾಯಿ ಮಾಡ್ಕೊಂತಾರೆ, ಯಾವ ಕೆಲ್ಸಕ್ಕೆ ಕಮ್ಮಿ ಇಲ್ಲ ಹಳ್ಳಿಲಿ. ಮತ್ತೆ ಒಂದು ನಾಟಿಗೆ ಒಂದು 500 ರೂಪಾಯಿ ಸಿಗುತ್ತೆ. ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಅಂತಾರೆ. ಈಗ ಒಪ್ಕೊಳ್ಳೋದೇ ಸಾಕು ನಮಗೆ. ಈಗಲೇ ಕೆಲಸ ಮಸ್ತಾಗವೆ. ನಮ್ಮ ಆಂಟಿ ಜಾಸ್ತಿ ಆಯ್ತು. ನಮ್ಮ ರೇಖಾ ಮುಂದು ಏನು ಮಾಡೋಣ ನೋಡ್ರಿ ಇಂಥ ಸಾಂಗು. ರತಾಂಟಿ ಹೇಳ್ರಿ ಆಂಟಿ ಬರಂಟಿ, ಸುಮ್ಮನೆ ಹಿಂಗೆ ಆಡ ಅಷ್ಟೇ. ಆಡಂಟಿ ನೀವು ಸ್ಟೆಪ್ ಹೇಳ್ಕೊಳಂಟಿ. ಮಪ್ತ ರೈತ ಡ್ಯಾನ್ಸ್ ಆಡ್ರಿ ಅಂದ್ರೆ ನೋಡ್ರಿ ಏನ್ ಮಾಡ್ತಾರೆ ಇವರೆಲ್ಲ. ಅಷ್ಟೇ ಇದರಲ್ಲೇ ಡ್ಯಾನ್ಸ್ ಆಡ್ತೀವಿ ನೋಡಿ ಆಂಟಿ. ನಡಂಟಿ ಮಾಡ್ಕೊಳಂಗೆ ಡ್ಯಾನ್ಸ್ ಆಡ್ತಾ ನಾನ್ ನಿಮ್ಗೆ ಯಾರೇನು ಬೈಬೇಕೋ ಓನರ್ಗಳು ಇಲ್ಲೇ ಅವರೇ. ಏನು ಬೈತಾರೆ? ನಮಗೆ ಯಾರು ಬೈಯಲ್ಲ, ನಾವೇ ಬೈತೀವಿ. ಹೋಗಿದ್ದ ಪಾಪ ನೈಸ್. ನಮ್ಮ ಮಾವರಿಬ್ರು ಬಿಂದಾಸಾಗಿ ಬರ್ತಾ ಇದ್ದಾರೆ ವೈಟ್ ಕಲರ್ ಡ್ರೆಸ್ಸಲ್ಲಿ. ಸೊ ಓನರ್ಗಳು ಅವರೇ ವೈಟ್ ಹಾಕೊಂಡು ವೈಟ್ ಆ್ಯಂಡ್ ವೈಟ್ ಓನರ್ಗಳು. ಹಾಗೆ ಹಾಯ್ ಮಾಡ್ರಿ ಇಬ್ರು, ಹಾಯ್. ಅಂಕಲ್ ನೀವು ಬರಲೇ ಇಲ್ವಲ್ಲ ಅಂಕಲ್ ನಾಟಿ ಮಾಡೋಕ್ಕೆ? ನೀವು ಬರಲೇ ಇಲ್ಲ. ಸೊ ನಮ್ಮ ಅಂಕಲ್ಲು ಇಬ್ಬರು ಅಂಕಲ್ಲು. ಸೊ ಓನರ್ಗಳು ಇನ್ನೊಬ್ರು ಮಿಸ್ಸು. ಓ ಇದಿನ್ನ ಫಿನಿಶ್ ಆಗಿಲ್ಲ, ಇದು ಆಲ್ರೆಡಿ ಫಿನಿಶ್ ಆಗಿರೋದು ಅಲ್ಲೇನಾ? ಅದು ಅಂಟೆ ಏನಂಟೆ ಹೆಸರು? ಶಿವಮ್ಮ ವಿಶ್ವೇಶ್ವರನಗರನಾ? ನಾನು ಮಾತ್ರ ನೋಡಿಲ್ವಲ್ಲ, ನೀವು ಅಲ್ಲ ನಾನು ನೋಡಿಲ್ವಲ್ಲ ಅಂತ.
ಬಂದಿದ್ದೀನಲ್ಲ ಇವತ್ತು. ಆಂಟಿ ಹಾಯ್ ಮಾಡ ಆಂಟಿ. ಏನು ಹೆಸರು ಹೇಳ್ರಿ ನಿಮ್ದು? ಲಕ್ಷ್ಮಿ. ಲಕ್ಷ್ಮಿ ಆಂಟಿ. ನಿಮ್ಮ ಹೆಸರು? ಶಿವಮ್ಮ. ಲತಾ ಆಂಟಿ. ಅವ ಆಂಟಿ ಹೆಸರು ಏನೋ ಬಿಳ್ಕಿ ಆಂಟಿ ಅಂದಲ್ಲ? ಕೋಮಲ. ಸುಧಾ ಆಂಟಿ. ಅಡ್ಡ ಹೆಸರು ಬಿಳ್ಕಿ ಆಂಟಿ. ಸೊ ಈ ಬೀಗ್ರ ಬೀಗ್ರದ ಹೆಸರ ನಿಮ್ ರಿಲೇಷನ್ ಹತ್ರ. ಹೌದಾ ಆಂಟಿ? ಸಾರಿ ಕಣಂಟಿ, ನಂಗೆ ಗೊತ್ತೇ ಇಲ್ಲ ಯಾವ್ಯಾವ ರಿಲೇಷನ್. ಯಪ್ಪ ಬಾಯ್. ಎಲ್ಲರೂ ಬಾಯ್ ಮಾಡಿ. ಥ್ಯಾಂಕ್ ಯು ಎಲ್ಲ ಮಾತಾಡಿದ್ಕೆ, ಡ್ಯಾನ್ಸ್ ಮಾಡಿದ್ಕೆ ಎಲ್ರಿಗೂ ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್ ಮಾಡ್ರಿ. ಬಾಯ್ ಶಿವಮ್ಮ ಬಾಯ್ ಮಾಡಿ. ಅವ್ರು ನೋಡ್ರಿ, ಅವ್ರು 3 ಜನ ಹೇಳಂಗಿಲ್ಲ, ಎಷ್ಟು ಕೆಲ್ಸದ ಮೇಲೆ ಶಿಸ್ತು ಅನ್ನೋದ ಇದೆ. ಬಾಡು ಅಂದ್ಬಿಟ್ಟು ಶಿಸ್ತಾಗಿ ಮಾಡ್ತಾ ಇದ್ದಾರೆ, ಹಾಳೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಊರಿನ ನಂಜುಂಡೇಶ್ವರ ದೇವಸ್ಥಾನ ಇವತ್ತು ಅಮಾವಾಸ್ಯೆ ಪೂಜೆ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಸೊ ದರ್ಶನ ಆಯಿತು. ಸೊ ಪ್ರತಿ ಅಮಾವಾಸ್ಯೆಗೂ ನೋಡಿ ಜನ ಇಲ್ಲಿ ಅನ್ನದಾನ ಸೇವೆ ಇರುತ್ತೆ ಪ್ರತಿ ಅಮಾವಾಸ್ಯೆಗೂ ಕೂಡ. ಸೊ ಇಡೀ ಊರಿನ ಜನ ಊಟ ಮಾಡ್ತಾರೆ. ಊರಿನ ಜನ ನೋಡಿ ಗೈಸ್, ಇವತ್ತು ಯಾರು ಅಡುಗೆನೇ ಮಾಡಿಲ್ಲ, ಪ್ರಸಾದ ಫುಲ್ 6 ಮನೇಲೂ ಅಡುಗೆ ಮಾಡ್ತಾರಲ್ಲ ಅಕ್ಷ. ಭೀಮ್ನ ಅಮಾವಾಸ್ಯೆಗೆ ಸ್ಪೆಷಲ್ಲಾಗಿ ನಮ್ಮೂರಲ್ಲಿ ಬೂಂದಿ ಪಾಯಸ ಮತ್ತೇನದು ಪಲ್ಯ ಅಲ್ಲ? ಸೊ ಪಲ್ಯ, ಸೊ ರೈಸ್, ರಸಮ್ಮು, ಸಾಂಬಾರು. ಎಷ್ಟೊಂದು ಆಂಟಿ ಡೈರಿಗೆ ಬಂದಿದ್ದೀವಿ. ಊಟ ಇವತ್ತು ಸ್ಪೆಷಲ್ಲಾಗಿ ಎಷ್ಟೊಂದು. ಆಂಟಿ ಹೆಂಗಿತ್ತು ಆಂಟಿ ಊಟ? ಏನು ನೋಡು ಬೂಂದಿ ಪಾಯಸ ಇನ್ನೂ ಅದೇ ಖಾಲಿ ಆಗಿಲ್ಲ. ಇವರು ಅಕ್ಷು ಊಟ ಹೆಂಗಿದೆ ಅಕ್ಷು? ಇದೆ. ಏನೇನು ಮಾಡ್ಸಿದಾರಪ್ಪ ಸ್ಪೆಷಲ್ಲು ನಿಮ್ಮೂರಲ್ಲಿ? ಪಾಯಸ, ಬೂಂದಿ, ಪಲ್ಯ, ಅನ್ನ, ಸಾಂಬಾರ್ ತುಂಬಾ ಚೆನ್ನಾಗಿದೆ. ಎಲ್ಲ ಊಟ ಚೆನ್ನಾಗಿದೆ. ನಮ್ಗೆ ಪ್ರತಿ ಮಂತ್ ಇರುತ್ತಲ್ಲ ಆಂಟಿ, ಈ ಥರ ಪ್ರತಿ ಮಂತ್ ಅಮಾವಾಸ್ಯೆಗಿರುತ್ತೆ. ಸೊ ಇಲ್ಲೇ ನಮ್ಮ ಆಂಟಿ ಡೈರಿ ಒಳಗೆ ನಾವು ನೋಡಿ ಒಳಗಡೆ ತೋರಿಸಿದ್ನಲ್ಲ ಎಷ್ಟು ಜನ. ಇವತ್ತು ಊರಿನ ಜನ ಅಡುಗೆನೇ ಮಾಡಿರಲ್ಲ ಮನೇಲಿ, ಇಲ್ಲೇ ಎಲ್ಲ. ಸೊ ನಾನು ಇಲ್ಲೇ ತಿಂತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.